ಇನ್ನು ವಿವಿಪ್ಯಾಟ್ ಚೀಟಿ ಎಣಿಕೆಗೆ ಕೋರಿದಂತಹ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಇವಿಎಂ ಮತಗಳ ಜೊತೆಗೆ ಆ ಚೀಟಿಯನ್ನ ಕೂಡ ಎಣಿಕೆ ಮಾಡಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನ ಹಾಕಿದ್ರು. ಆ ಅರ್ಜಿಯನ್ನ ಈಗ ಸುಪ್ರೀಂ ಕೋರ್ಟ್ ವಜಾಗೊಳಿಸಿ ಆದೇಶವನ್ನು ಹೊರಡಿಸಿದೆ. ನೀವು ವೋಟ್ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಎಡಭಾಗದಲ್ಲಿ ಒಂದು ಬಾಕ್ಸ್ ಇರುತ್ತೆ, ಅದರಲ್ಲಿ ಒಂದು ಚೀಟಿ ಬರುತ್ತೆ. ಸೊ ಆ ವಿವಿಪ್ಯಾಟ್ ಚೀಟಿ, ಸೊ ಅದನ್ನು ಇವಿಎಂನಲ್ಲಿ ಆಗಿರುವಂತಹ ಒಂದು ಮತಗಳು ಎಷ್ಟಿದೆ ಅನ್ನುವಂಥದ್ದನ್ನ ತಾಳೆ ನೋಡೋದಕ್ಕೋಸ್ಕರ ಸೊ ಅದನ್ನು ಕೂಡ ಎಣಿಕೆ ಮಾಡಬೇಕು, ಅದಕ್ಕೂ ಅವಕಾಶ ಕೊಡಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಮತ್ತು ನ್ಯಾಯಮೂರ್ತಿ ದೀಪಾಂಕರ್ ದತ್ತಾ ಅವರ ಪೀಠ ಈಗ ಅರ್ಜಿಯನ್ನ ವಜಾಗೊಳಿಸಿ ಆದೇಶವನ್ನ ನೀಡಿದೆ. ವಿವಿಪ್ಯಾಟ್ ಚೀಟಿ ಎಣಿಕೆಗೆ ಕೋರಿದಂತಹ ಒಂದು ಅರ್ಜಿ ಈಗ ವಜಾಗೊಂಡಿದೆ. ನಾವು ಹೆಲ್ದಿ ಆಗಿರಬೇಕು ಅಂದ್ರೆ ನಮಗೆ ಪ್ಯೂರ್ ವಾಟರ್ ಬೇಕು. ನಮ್ಮ ಕಟ್ಟಡ ಹೆಲ್ದಿ ಆಗಿರಬೇಕು ಅಂದ್ರೆ ಪ್ಯೂರ್ ಇಂಡಸ್ 555D TMT ಬೇಕು. ಇಂಡಸ್ 555D TMT, ಇಂಡಸ್ ಒಳಗೆ ನೆಮ್ಮದಿ ಹೊರಗೆ. ಇವತ್ತು ಸುಪ್ರೀಂ ಕೋರ್ಟ್ ನೀಡಿರುವಂತಹ ಒಂದು ಆದೇಶ ವಜಾಗೊಳಿಸಿದೆ ಈಗ ಆ ಅರ್ಜಿಯನ್ನ. ಅರ್ಜಿದಾರರು ಕೇಳಿದ್ದು, ಈಗ ಇವಿಎಂನಲ್ಲಿ ನಾವೇನು ಮತ ಎಣಿಕೆಯನ್ನ ಮಾಡ್ತೀವಿ, ಸಹಜವಾಗಿ ಈಗ ನಾವು ವೋಟ್ ಮಾಡಿದಂಥ ಸಂದರ್ಭದಲ್ಲಿ ಇವಿಎಂನಲ್ಲಿ ನಾವೇನು ಬಟನನ್ನು ಪ್ರೆಸ್ ಮಾಡ್ತೀವಿ, ಯಾವ ಪಕ್ಷಕ್ಕೆ ಅಥವಾ ಯಾವ ಅಭ್ಯರ್ಥಿಗೆ ನಾವು ವೋಟಿಂಗನ್ನು ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟಂತಹ ಆ ಲೋಗೋ, ಪಕ್ಷದ ಚಿಹ್ನೆ ಮತ್ತು ಆ ಅಭ್ಯರ್ಥಿಯ ಹೆಸರು ಕೂಡ ನಮೂದಾಗಿರುವಂಥ ಒಂದು ಚೀಟಿ ಕಟ್ಟಾಗಿ ಬೀಳುತ್ತೆ. ಅದನ್ನು ಪ್ರತಿಯೊಬ್ಬ ಮತದಾರ ಕೂಡ ತಾನು ವೋಟ್ ಮಾಡಿದ ನಂತರ ತನ್ನ ಎಡಭಾಗದಲ್ಲಿ ಅಥವಾ ಬಲಭಾಗದಲ್ಲಿ ಆ ಒಂದು ಬಾಕ್ಸ್ ಇರುತ್ತೆ, ಅದರಲ್ಲಿ ನೋಡ್ಕೋಬೋದು. ಅಂದರೆ ನಾನು ಹಾಕಿರುವಂಥ ಒಂದು ವೋಟು ಸರಿಯಾದಂಥ ಅಭ್ಯರ್ಥಿಗೆ ಹೋಗಿದೆಯಾ, ಸೂಕ್ತ ಅಭ್ಯರ್ಥಿಗೆ ಹೋಗಿದೆಯಾ ಅನ್ನುವಂಥದ್ದನ್ನು ಚೆಕ್ ಮಾಡ್ಕೋಬೋದು. ಆ ವ್ಯವಸ್ಥೆ ಇದೆ ವಿವಿಪ್ಯಾಟ್ನಲ್ಲಿ. ಸೊ ಅದನ್ನೇ ಎಲೆಕ್ಷನ್ ಕೌಂಟಿಂಗ್ ಡೇ ಸಂದರ್ಭದಲ್ಲಿ ನೀವು ಇವಿಎಂ ಮತಗಳನ್ನು ಏನು ಎಣಿಸ್ತಿರೋ, ಸೊ ಆವಾಗ ಆ ವಿವಿಪ್ಯಾಟ್ನಲ್ಲಿರುವಂತಹ ಚೀಟಿಗಳನ್ನು ಕೂಡ ಎಣಿಸ್ಬೇಕು. ಆವಾಗ ತಾಳೆ ನೋಡಬಹುದು. ಸೊ ಇದರಲ್ಲಿರುವಂತಹ ಮಷಿನ್ನಲ್ಲಿ ಎಷ್ಟು ವೋಟ್ಗಳು ಕಾಸ್ಟ್ ಆಗಿವೆ, ಜೊತೆಗೆ ಎಷ್ಟು ಚೀಟಿಗಳು ಬಂದಿವೆ, ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಹೋಗಿದೆ, ಅದನ್ನು ಕೂಡ ಕ್ರಾಸ್ ಚೆಕ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕೇಳಿದರು. ಆದರೆ ಆ ಅರ್ಜಿಯನ್ನು ಈಗ ವಜಾಗೊಳಿಸಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಹರೀಶ್ ನೀಡ್ತಾರೆ. ಹರೀಶ್, ಈಗ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯಂತೂ ವಜಾಗೊಂಡಿದೆ. ಸೊ ವಜಾಗೊಳಿಸೋದಕ್ಕೆ ಏನಾದರೂ ಪ್ರಮುಖ ಕಾರಣಗಳು, ಸೊ ಸುಪ್ರೀಂ ಕೋರ್ಟ್ ಇದರಲ್ಲಿ ಅಬ್ಸರ್ವ್ ಮಾಡಿರುವಂತಹ ಒಂದು ವಿಚಾರ ಏನಾದರೂ ಗೊತ್ತಾಗಿದೆಯಾ? ರೆಹಮಾನ್, ವಿವಿಪ್ಯಾಟ್ ನಲ್ಲಿ ಇರ್ತಕ್ಕಂತಹ ಚೀಟಿಗಳೇನಿರುತ್ತೆ ಆ ಚೀಟಿಗಳನ್ನ ಸಂಪೂರ್ಣವಾಗಿ 100% ಎಣಿಕೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಅಸೋಸಿಯೇಷನ್ ಫಾರ್ ಡೆಮೋಕ್ರೆಟಿಕ್ ಅಸೋಸಿಯೇಷನ್, ಇದೊಂದು ಸಂಸ್ಥೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿತ್ತು. 100% ಚೀಟಿಗಳನ್ನ ಎಣಿಕೆ ಮಾಡಲೇಬೇಕು, ತಾಳೆ ಮಾಡ್ಬೇಕು. ಅಂದ್ರೆ ವೋಟಿಂಗ್ ಮಿಷಿನ್ ಅಲ್ಲಿ ಇರ್ತಕ್ಕಂತಹ ಮತಗಳು, ಅದ್ರ ಜೊತೆಗೆ ವಿವಿಪ್ಯಾಟ್ ನಲ್ಲಿ ಇರ್ತಕ್ಕಂತಹ ಚೀಟಿಗಳು ಎರಡನ್ನೂ ಕೂಡ 100% ತಾಳೆ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ರು. ಸುದೀರ್ಘವಾಗಿ ವಿಚಾರಣೆ ನಡೆಸಿದಂತಹ ಸುಪ್ರೀಂ ಕೋರ್ಟ್ ಅದನ್ನ ತೀರ್ಪನ್ನ ಕಾದಿರಿಸಿತ್ತು. ಇವತ್ತು ತೀರ್ಪನ್ನ ಪ್ರಕಟ ಮಾಡಿದೆ. ಅರ್ಜಿಗಳನ್ನ ವಜಾ ಮಾಡಿರುವಂತಹದ್ದು. ಮುಖ್ಯವಾಗಿ ಯಾವುದೇ ಕಾರಣಕ್ಕೂ 100% ಚೀಟಿಗಳನ್ನ ತಾಳೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಸಾಕಷ್ಟು ಪ್ರೋಸೆಸ್ ಹಿಡಿಯುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಮನವಿ ಸುಪ್ರೀಂ ಕೋರ್ಟ್ ಹೇಳಿರುವಂತಹದ್ದು. ಮುಖ್ಯವಾಗಿ ಚುನಾವಣಾ ಆಯೋಗ ಕೂಡ ಆ ಚುನಾವಣಾ ಆಯೋಗದ ಅಭಿಪ್ರಾಯವನ್ನು ಕೂಡ ಸುಪ್ರೀಂ ಕೋರ್ಟ್ ಕೇಳಿತ್ತು. ಹೇಗೆ 100% ತಾಳೆ ಹಾಕಿದ್ರೆ ಎಷ್ಟು ಸಮಯ ಹಿಡಿಯುತ್ತೆ, ಏನಾಗುತ್ತೆ, ಇದರಿಂದ ಆಗುವಂತಹ ಸಮಸ್ಯೆಗಳೇನು, ಎಲ್ಲ ವರದಿಯನ್ನ ಸುಪ್ರೀಂ ಕೋರ್ಟ್ ತರಿಸ್ಕೊಂಡಿತ್ತು. ಎಲ್ಲವನ್ನ ವಿಚಾರಣೆ ಮಾಡಿದಂತಹ ಸುಪ್ರೀಂ ಕೋರ್ಟ್ ಈಗ ಹೇಳಿದೆ, ಯಾವುದೇ ಕಾರಣಕ್ಕೂ 100% ವಿವಿಪ್ಯಾಟ್ ಗಳಲ್ಲಿ ಇರ್ತಕ್ಕಂಥ ಚೀಟಿಗಳನ್ನ ಮಿಷಿನ್ ಗಳಲ್ಲಿ ಇರ್ತಕ್ಕಂಥ ಮತಕ್ಕೆ ತಾಳೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಹೇಳಿ ಅರ್ಜಿಯನ್ನ ರಿಜೆಕ್ಟ್ ಮಾಡಿರುವಂತಹದ್ದು. ಈಗ ಮುಖ್ಯವಾಗಿ ಏನು ಅಂತ ನೋಡೋದಾದ್ರೆ, ಈ ಹಿಂದೆ 2019ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿತ್ತು. ಅಂದ್ರೆ ಪ್ರತಿ ಲೋಕಸಭಾ ಕ್ಷೇತ್ರದ ಒಂದು ವಿಧಾನಸಭೆಯಲ್ಲಿ 5 ವಿವಿಪ್ಯಾಟ್ಗಳ ಮತಗಳನ್ನ ತಾಳೆ ಹಾಕ್ಲಿಕ್ಕೆ ಅವಕಾಶವನ್ನ ನೀಡಿತ್ತು. ಈಗ ಅದೇ ಕಾನೂನು ಮುಂದುವರಿಯುತ್ತೆ. ಚುನಾವಣಾ ಆಯೋಗ 2019ರಲ್ಲಿ ಒಂದೇ ಒಂದು ವಿವಿಪ್ಯಾಟ್ಗೆ ಅವಕಾಶವನ್ನ ಕೊಟ್ಟಿತ್ತು. ಈಗ 5 ವಿವಿಪ್ಯಾಟ್ ಮತಗಳನ್ನ ತಾಳೆ ಹಾಕ್ಲಿಕ್ಕೆ ಮಾತ್ರ ಅವಕಾಶ ಇದ್ದಂಗೆ ಆಗುತ್ತೆ. ರೆಹಮಾನ್, ಅಫ್ಕೋರ್ಸ್, ಥ್ಯಾಂಕ್ ಯು ಹರೀಶ್. ಅಂದ್ರೆ ಇವಿಎಂ ನ ಒಂದು ಪರ್ಪಸ್ಸೇ ಫುಲ್ ಆದಂಗೆ ಆಗ್ತಿರ್ಲಿಲ್ಲ. ಅಕಸ್ಮಾತ್ ನಾವೆಲ್ಲ 100% ಅದನ್ನ ಚೆಕ್ ಮಾಡ್ತೀವಿ ಅಂದ್ರೆ ಬ್ಯಾಲೆಟ್ ಬಾಕ್ಸ್ಗೂ ಇದಕ್ಕೂ ಏನ್ ವ್ಯತ್ಯಾಸ ಇರ್ತಿತ್ತು. ಸೊ ಹಾಗಾಗಿ ಈಗಾಗಲೇ ಆ ಒಂದು ಅರ್ಜಿಯನ್ನ ವಜಾಗೊಳಿಸಿ